ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಕುಂಭಕಾಶಿಯ ವಿಷಯದಲ್ಲಿ ನಮ್ಮ ಪೂರ್ವಿಕರು ಸಂಗ್ರಹ ಮಾಡಿರುವಂತಹ ಕೆಲವು ವಿಷಯಗಳನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ಆಧಾರ ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದ 86ನೇ ಅಧ್ಯಾಯ. ಅದು ಪತ್ರಾವಳಿಯಲ್ಲಿರುವುದರಿಂದ 132ನೇ ಪತ್ರ ಸಂಖ್ಯೆಯಲ್ಲಿ ಅದರ ಮುಖ್ಯಾಂಶ ಹೇಗಿದೆ ಅಂದರೆ ಕುಂಭಕಾಶಿ ಉತ್ಪತ್ತಿ ಅಂತ ಸ್ಪಷ್ಟವಾಗಿ ಕುಂಭಕಾಶಿಯ ಉತ್ಪತ್ತಿ ಅಂತ ಹೇಳಿದ್ದಾರೆ. ಕೋಟೀಶ್ವರಾತ್ ದಕ್ಷಿಣತಃ ಕ್ಷೇತ್ರಂ ಕುಂಭೇಶ್ವರಾಭಿಧಂ ಮಹಾಪಾಪಹರಂ ಪುಣ್ಯಂ ಸ್ಮರಣಾನ್ ಮುಕ್ತಿದಾಯಕಂ ಕುಂಭಂ ಭಿತ್ವೋತ್ಥಿತೋ ರುದ್ರೋ ಯಸ್ಮಾತ್ ಕುಂಭೇಶ್ವರಂ ವಿದುಹು ಅಂತ ಹೇಳಿದ್ದಾರೆ. ಕೋಟೇಶ್ವರದಿಂದ ದಕ್ಷಿಣದಲ್ಲಿರುವಂತಹ ಕುಂಭೇಶ್ವರ ಎನ್ನುವಂಥ ಕ್ಷೇತ್ರವು ಮಹಾಪಾಪಹರವು, ಪುಣ್ಯಪ್ರದವು, ಸ್ಮರಣೆಯಿಂದ ಮುಕ್ತಿ ಕೊಡುವಂಥದ್ದು ಆಗಿದೆ. ಅಲ್ಲಿ ಕುಂಭವನ್ನು ಭೇದಿಸಿ ರುದ್ರದೇವರು ಉದಯಿಸಿರುವುದರಿಂದ ಅವನಿಗೆ ಅಲ್ಲಿ ಕುಂಭೇಶ್ವರ ಅಂತ ಹೆಸರು. ಹಾಗಾಗಿ ಇದು ಕುಂಭೇಶ್ವರ, ಕುಂಭವನ್ನು ಭೇದಿಸಿ ಉತ್ಥಿತನಾದಂತಹ ರುದ್ರ ಅಂತ. ಇದಕ್ಕೆ ಋಷಿಗಳು ಪುನಃ ಸೂತನತ್ರ ಕಿಮೇತ ಚಿತ್ರಮಾಖ್ಯಾನಂ ಭವತಾ ಸಮುದೀರಿತಂ ಕಿಮರ್ಥಂ ಭಗವಾನ್ ರುದ್ರ ಕುಂಭಂ ಬಿತ್ವ ಉತ್ಥಿತಃ ಕದಾ. ಇದ್ಯಾಕೆ ವಿಚಿತ್ರವಾದ ಕಥೆಯನ್ನು ಹೇಳ್ತಾ ಇದ್ದೀಯಲ್ಲ, ಕುಂಭವನ್ನು ಭೇದಿಸಿ ಈಶ್ವರ ಯಾವಾಗ ಹೊರಗೆ ಬಂದ ಇತ್ಯಾದಿ ಕೌತೂಹಲದಿಂದ ಕೇಳ್ತಾರೆ. ಪುನಃ ಸೂತ್ರ ಹೇಳ್ತಾರೆ, ಇದು ಪುರಾ ರೈವತಕೆ ಕಲ್ಪೆ ಇಚ್ಛಾಸೀತ್ ಪರಮೇಶಿತು ಅಂತ ಹೇಳ್ಕೊಂಡು ಹೋಗ್ತಾರೆ. ರೈವತಕ ಎನ್ನುವಂಥ ಕಲ್ಪದಲ್ಲಿ ಪ್ರಜಾಪತಿ ಬ್ರಹ್ಮ ಸೃಷ್ಟಿಯ ಆದಿಯಲ್ಲಿ ಪುನಃ ಎಲ್ಲವನ್ನ ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಸಂಕಲ್ಪ ಮಾಡಿದ ನಂತರ ಪರಶಿವನಲ್ಲಿ ಬ್ರಹ್ಮ ಕೇಳ್ಕೊಳ್ತಾನೆ, ಈ ಸೃಷ್ಟಿ ಕಾರ್ಯದಲ್ಲಿ ನೀನು ನನಗೆ ಸಹಕರಿಸಬೇಕು ಅಂತ. ಆಗ ಪರಶಿವನು ತನ್ನ ಲಕ್ಷಾಂತರ ಸಹಸ್ರಾರು ಪ್ರಮಥಗಣಗಳಲ್ಲಿ ಒಂದು ರುದ್ರಗಣನನ್ನು ಕಳಿಸಿಕೊಟ್ಟು ಇವ ನಿನಗೆ ಸೃಷ್ಟಿಯಲ್ಲಿ ಸಹಾಯ ಮಾಡ್ತಾನೆ ಅಂತ ಹೇಳ್ತಾನೆ. ತದಾ ಪರಶಿವ ಸಾಕ್ಷಾತ್ ರುದ್ರಮ ಪ್ರೈಷಯದ್ವೃಧ ರುದ್ರಮಾಲೋಕ್ಯ ವೈ ಬ್ರಹ್ಮ ಮುಮೋದಾನಂದ ನಿರ್ಭರ. ಆ ರುದ್ರನನ್ನು ನೋಡಿ ಬ್ರಹ್ಮನಿಗೆ ತುಂಬ ಖುಷಿಯಾಗ್ತದೆ. ಆಗ ಆ ರುದ್ರ ಹೇಳ್ತಾನೆ, ಪತ್ನೀಂ ದೇಹಿ ಸೃಷ್ಟಿಕಾರ್ಯ ಪ್ರವರ್ತಕೀಂ ವಿಧೇ ಮಹ್ಯಂ ಪತ್ನೀಂ ದೇಹಿ ವಿಧೇ ಮಹ್ಯಂ ಸೃಷ್ಟಿಕಾರ್ಯ ಪ್ರವರ್ತಕೀಂ ತಸ್ಯ ಬ್ರಾಹ್ಮಿ ಶುಭಾ ಕನ್ಯಾ ಭಾರ್ಯಾವನ್ ಮೂರ್ತಿ ಸಂಯುತ ಗೌರಿ ನಾಮ್ನ ಸ್ವಯಂ ದೇವೀಂ ಭಾರತೀಂ ಅಂತ ಹೇಳಿದ್ದಾರೆ. ಅಂದರೆ ನನಗೆ ಈ ಸೃಷ್ಟಿ ಕಾರ್ಯವನ್ನು ಮಾಡಲಿಕ್ಕೆ ಒಂದು ಸ್ತ್ರೀಯನ್ನು ನೀನು ಕೊಡಬೇಕು ಭಾರ್ಯಾ ರೂಪದಲ್ಲಿ. ಯಾಕಂದರೆ ಶಿವಶಕ್ತಿಯುಕ್ತ ಯದಿ ಭವತಿ ಶಕ್ತಃ ಪ್ರಭವಿತು, ಶಿವಶಕ್ತಿ ಸೇರಿ ಇವತ್ತು ಎಲ್ಲವೂ ಆಗಿರುವಂಥ ಸೃಷ್ಟಿ. ಹಾಗಾಗಿ ಒಂದು ಶುಭಳಾದಂಥ ಕನ್ಯೆಯನ್ನು ನೀನು ಕೊಡಬೇಕು ಅಂತ ಹೇಳ್ತಾನೆ. ಆಗ ಬ್ರಹ್ಮ ಪ್ರಜಾಪತಿ ಗೌರಿ ನಾಮನ ಅಂತ ಗೌರಿ ಎಂಬ ಹೆಸರಿರತಕ್ಕಂತಹ ದೇವಿಯನ್ನು ಸ್ವಯಂ ಬ್ರಹ್ಮ ಪ್ರಜಾಪತಿಯು ರುದ್ರಾಯ ಅಮಿತರೂಪನಾಗಿರತಕ್ಕಂಥ ರುದ್ರನಿಗೆ ದಾರೆ ಎರೆದು ಕೊಡ್ತಾನೆ. ಆಗ ಅದನ್ನು ಕೇಳಿರ್ತಕ್ಕಂತಹ ಆ ರುದ್ರ ತಚ್ಛ್ರುತ್ವೇಷ ಕಾಂಡಜಲೇನ್ಯಮಜ್ಜತ ಮಹಾಬಲಃ ತಪಃಕರ್ತುಂ ಶಿವಂ ಧ್ಯಾಯಂ ಸೃಷ್ಟಿ ವೈಚಿತ್ರ ಹೇತವೇ. ದಾನ ಕೊಟ್ಟ ಕೂಡಲೇ ಏನು ಮಾಡ್ತಾನೆ ಈಶ್ವರ ಅಂದರೆ, ಆ ರುದ್ರರೂಪಿ ಏನು ಮಾಡ್ತಾನೆ ಅಂದರೆ ಕಾಂಡಜಲೆ ಕೆರೆಯ ಒಳಗೆ ಮುಳುಗಿ ಈಶ್ವರನನ್ನು ಧ್ಯಾನ ಮಾಡಲಿಕ್ಕೆ ಹೊರಡ್ತಾನೆ ಅಂತ. ಇದು ಯಾಕೆ ಹೀಗಾಯಿತು ಅಂತ ಕೇಳಿದರೆ ಸೃಷ್ಟಿ ವೈಚಿತ್ರ ಹೇತವೇ. ಮುಂದೆ ಯಾವುದೋ ಒಂದು ವಿಚಿತ್ರ ಆಗಲಿಕ್ಕುಂಟು, ವೈಚಿತ್ರ್ಯ, ಅದಕ್ಕೋಸ್ಕರ ಆ ರುದ್ರನಿಗೆ ಆ ರೀತಿ ಮನಸ್ಸು ಬರ್ತದೆ. ದಾರೆ ಎರೆದು ಕೊಟ್ಟ ಕೂಡಲೇ ಸೀದಾ ಅವನು ಸೃಷ್ಟಿ ಕಾರ್ಯ ಮಾಡುವುದರ ಬದಲು ತಪಃಕರ್ತುಂ ಈಶ್ವರನನ್ನು ಕುರಿತು ತನ್ನ ಒಡೆಯನಾದಂಥ ಪರಶಿವನನ್ನು ಕುರಿತು ತಪಸ್ ಮಾಡಲಿಕ್ಕೆ ಕೆರೆಯಲ್ಲಿ ಮುಳುಗ್ತಾನೆ. ಆಗ ತಸ್ಮಿನ್ ಕಾಂಡಜಲೇ ರುದ್ರಸ್ತತಾಪ ಪರಮಂತಪಃ ಪರಮವಾದಂಥ ಒಂದು ತಪಸ್ಸನ್ನು ನಾವು ಅಲ್ಲಿ ಮಾಡ್ತಾನೆ. ಜಲೇ ನಿಮಗ್ನೆ ದೇವೇಶೇ ತಾಂ ಬ್ರಹ್ಮ ಕನ್ಯಕಾಂ ಪುನಃ ಅಂತಃಶರೀರಗಾಂ ಕೃತ್ವ ಗೌರೀಂ ಪರಮಶೋಭನ. ನಂತರ ಈ ರೀತಿ ದಾನ ಕೊಟ್ಟರೂ ಕೂಡ ಇವ ಪುನಃ ಕೆರೆ ಒಳಗೆ ಮುಳುಗಿ ತಪಸ್ಸನ್ನು ಆಚರಿಸ್ತಾ ಇರೋದರಿಂದ ಪುನಃ ಬ್ರಹ್ಮ ಆ ಗೌರಿಯನ್ನು ಅಂತಃಶರೀರಗಳನ್ನಾಗಿ ಮಾಡಿ, ಅಂದರೆ ಸೃಷ್ಟಿಯನ್ನು ಪುನಃ ಸ್ವೀಕಾರ ಮಾಡಿಕೊಂಡು ಆ ಸೃಷ್ಟಿಯನ್ನು ವಾಪಸ್ ಪಡೆದು ಅವಳನ್ನು ಅಂತಃಶರೀರಗಳನ್ನಾಗಿ ಮಾಡ್ತಾನೆ ಅಂತಿದೆ. ಆಗ
ಬ್ರಹ್ಮ ಮತ್ತೇನು ಮಾಡಲಿಕ್ಕಾಗದೆ ಪುನಃ ಸೃಷ್ಟಿಯನ್ನು ಆರಂಭ ಮಾಡ್ತಾನೆ. ಸಪ್ತಮಾನಸ ಪುತ್ರರನ್ನು, ಹಾಗೆ ವಸುಗಳನ್ನು, ಆದಿತ್ಯರನ್ನು, ಪಶುಗಳನ್ನು, ಹೀಗೆ ಹಲವು ರೂಪದಲ್ಲಿ ಸೃಷ್ಟಿಯನ್ನು ಆರಂಭ ಮಾಡ್ತಾನೆ. ನಂತರ ಒಂದು ದೊಡ್ಡ ಯಜ್ಞ ಮಾಡಬೇಕು ಅಂತ ಬ್ರಹ್ಮನಿಗೆ ಕಾಣುತ್ತದೆ. ಈ ಸೃಷ್ಟಿಗೋಸ್ಕರ ದೊಡ್ಡ ಮಟ್ಟದ ಒಂದು ಯಜ್ಞವನ್ನು ನಾನು ಮಾಡ್ತೇನೆ, ವಂಶವೃದ್ಧಿ ಆಗಲಿಕ್ಕೆ, ದೊಡ್ಡ ಮಟ್ಟಕ್ಕೆ ಸೃಷ್ಟಿ ಬೆಳಿಲಿಕ್ಕೋಸ್ಕರ ಮಹಾಯಜ್ಞವನ್ನು ಬ್ರಹ್ಮ ಮಾಡುವ ಸಂಕಲ್ಪವನ್ನು ಮಾಡ್ತಾನೆ. ಎಲ್ಲಿ ಮಾಡುವುದು ಅಂತ ಸಂಕಲ್ಪ ಮಾಡಿದಾಗ, ಇದಂ ಕ್ಷೇತ್ರವರಂ ಪುಣ್ಯಂ ಪ್ರಳಯೇಪಿ ನಶ್ವರಂ ಇತಿ ಕೃತ್ವಾ ಮತಿಂ ದಕ್ಷಃ ಸರ್ವಸಂಭಾರ ಸಂಯುತಃ. ಈ ಕೋಟೇಶ್ವರದಿಂದ ದಕ್ಷಿಣದಲ್ಲಿರ್ತಕ್ಕಂಥ ಈ ಒಂದು ಕ್ಷೇತ್ರ ಏನಿದೆ, ಇದು ಅತ್ಯಂತ ಶ್ರೇಷ್ಠವಾದದ್ದು, ಪ್ರಳಯ ಕಾಲದಲ್ಲೂ ನಾಶವಾಗದೇ ಇರುವಂಥದ್ದು. ಇಲ್ಲಿ ನಾನು ಯಜ್ಞವನ್ನು ಮಾಡ್ತೇನೆ ಅಂಥೇಳಿ ದೊಡ್ಡ ಮಟ್ಟದ ಯಜ್ಞವನ್ನು ಆರಂಭ ಮಾಡ್ತಾನೆ. ಬ್ರಹ್ಮ ಸರಸ್ವತಿ ಚೈವ ವಿಷ್ಣುರ ಲಕ್ಷ್ಮಿಯ ಸಮನ್ವಿತಃ ನಾನಾ ಋಷಿಗಣೋಪೇತಃ ಸಮಯಾತ್ ಕೋಟಿಚಾಂಗಲಂ ಸರ್ವೇ ಮಮುದಿತೆ ತತ್ರ ದೃಷ್ಟ್ವಾ ಕೋಟೀಶ್ವರಂ ವಿಭಂ ಇದಂ ಕ್ಷೇತ್ರಂ ಮಹಾಪುಣ್ಯಂ ಯಜ್ಞಾರ್ಹಂ ಚ ನ ಸಂಶಯಃ ಇತಿ ಕೃತ್ವಾ ಮತಿಂ ಸರ್ವೇ ಕೋಟೀಶಾತ್ ದಕ್ಷಿಣೇ ಶುಭೆ ಪ್ರಾರಭಂತ ಮಹಾಯಜ್ಞಂ ಬ್ರಹ್ಮಾದ್ಯ ದೇವತಾಗಣಃ ಅಂತ ದೊಡ್ಡ ಮಟ್ಟದ ಯಜ್ಞ ಆರಂಭ ಆಗ್ತದೆ. ಅದಕ್ಕೆ ಬ್ರಹ್ಮ, ಸರಸ್ವತಿ, ವಿಷ್ಣು, ಲಕ್ಷ್ಮಿ, ನಾನಾ ಋಷಿಗಣಗಳು ಎಲ್ಲರೂ ಕೂಡ ಬರ್ತಾರೆ, ಮರೀಚ್ಯಾದಿಗಳು ಬರ್ತಾರೆ. ಅದಕ್ಕೆ ಯಾರ್ಯಾರು ಯಾವ ಕರ್ಮವನ್ನು ವಹಿಸ್ಕೊಳ್ತಾರೆ ಅಂತೂ ಹೇಳಿದ್ದಾರೆ. ಬ್ರಹ್ಮ ಸ್ವಯಂ ಮರೀಚಿಸ್ತು ಬಭೂವಾದ್ಯ ಮಹಾದ್ವರೆ ಅತ್ರಿಸ್ತು ಬ್ರಾಹ್ಮಣಾಂ ಛಂಸಿ ಅಗ್ನಿಧ್ರಸ್ತಂ ಗಿರಾಭವತು ಇತ್ಯಾದಿ, ಯಾರು ಯಾರಾಗ್ತಾರೆ ಇತ್ಯಾದಿ ವಿಷಯವನ್ನೆಲ್ಲ ಅಲ್ಲಿ ಹೇಳಿದ್ದಾರೆ. ನಂತರ ಈ ಯಜ್ಞ ಆಗ್ತಾ ಇರುವಂಥ ಕಾಲದಲ್ಲಿ ತಸ್ಮಿನ್ ಕಾಲೇ ಮಹಾರುದ್ರ ಶೀರ್ತ್ವಾತ ಪರಮಂತಪಃ ದಶವರ್ಷ ಸಹಸ್ರಾಣಿ ಕುಂಭಂ ನಿರ್ಭಿದ್ಯ ನಿರ್ಯಯವು. ಇಂಥ ಕಾಲಘಟ್ಟದಲ್ಲಿ ಮಹಾರುದ್ರನು 10 ವರ್ಷ ಆಗಿ 10 ಸಹಸ್ರ ವರ್ಷಗಳು ಕಳೆದು ಹೋಗಿರ್ತದೆ. ಅದರಿಂದ ಅಂಥ ಕಾಲದಲ್ಲಿ ಮಹಾರುದ್ರ ಆ ಕುಂಭವನ್ನು ಒಡೆದು ಹೊರಗೆ ಬರುತ್ತಾನೆ. ಹೇಗಿರ್ತಾನೆ ಆಗ? ಸಹಸ್ರಾದಿತ್ಯ ಸಂಕಾಶಃ, 1,000 ಸೂರ್ಯನಿಗೆ ಸಮನಾಗಿ, ಸರ್ವದೇವ ಗುರುವಾಗಿಯೂ, ಸರ್ವದೇವ ಮಯನಾಗಿಯೂ, ಸರ್ವಪ್ರತ್ಯಕ್ಷ ದರ್ಶಕನಾಗಿಯೂ, ಉತ್ಥಾಯ ಚ ಪದಾರುದ್ರ. ಆಗ ರುದ್ರನು ಕುಂಭದಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದು ನೋಡ್ತಾನೆ, ಇಲ್ಲಿ ಪೃಥ್ವಿ ಸಕಾನನಾಂ ದೃಷ್ಟ್ವಾ ಸಸ್ಯವತೀಂ ರಮ್ಯಾ ಮನುಷ್ಯ ಪಶುಸಂಕುಲಾಂ ಪಶ್ಯನ್ ದಿಶದಶೋ ಕ್ರುದ್ಧೋ ಹುಂಕೃತ್ಯ ಜಗದೀಶ್ವರ. ಇದೆಲ್ಲ ನೋಡಿ, ಎಲ್ಲ ಸೃಷ್ಟಿ ಆಗಿರ್ತದೆ. ಇದನ್ನು ನೋಡಿ ರುದ್ರನಿಗೆ ಸಿಟ್ಟು ಬರ್ತದೆ. ಕೂಡಲೇ ಇಂದ್ರನನ್ನು ಕರೀತಾನೆ. ಇಂದ್ರನನ್ನು ಕರೆದು ಪೂರ್ವಂ ಪ್ರಜಾ ಸೃಜಸ್ವೇತಿ ಬ್ರಹ್ಮಣೋಕ್ತೋಹಮೇವ ಚ ಇದಾನಿಂ ಕೇನ ತತ್ಕರ್ಮ ಕೃತಂ ಸೃಷ್ಟ್ಯಾದಿ ಸರ್ಜನಂ. ಹಿಂದೆ ನನ್ನಿಂದ ಇದೆಲ್ಲ ಸೃಷ್ಟಿ ಮಾಡಬೇಕು, ನೀನು ಸಹಕಾರ ಕೊಡಬೇಕು ಅಂತ ಹೇಳಿ, ಈಗ ಇದನ್ನೆಲ್ಲ ಯಾರು ಮಾಡಿದ್ದಿದ್ದನ್ನೆಲ್ಲ? ಈ ಕೇನವಾ ಕ್ರಿಯತೆ ಯಾಗೋ ಮಾಂ ವಿಹಾಯ ಸ್ವರಾಧಮಃ, ಯಾರು ಈ ಯಾಗವನ್ನು ಮಾಡ್ತಾ ಇದ್ದಾರೆ ನನ್ನನ್ನು ಬಿಟ್ಟು ಎಂಬುದಾಗಿ ಹೇಳಿ ಸಿಟ್ಟುಗೊಂಡು ಎಲ್ಲವನ್ನು ನಾಶ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಆ ಈಶ್ವರನ, ಆ ರುದ್ರನ ದೇಹದಿಂದ ನಿರ್ಗತ ಭೂತಕೋಟಯ ನಿಘ್ನಂತೋ ದೇವಸಂಘಂಚ ಭಕ್ಷಯಂತೋಹವೀಪ್ಯಥ ಮೇಖಲಾಂ ಬಿಬಿದುಹು ಭೂತಾಹ ಚಿಚ್ಚುದುಹು ಇತ್ಯಾದಿ ಹಲವು ರೂಪದಲ್ಲಿ ಹೇಳಿದ್ದಾರೆ. ಎಲ್ಲವನ್ನು ನಾಶ ಮಾಡ್ತಾನೆ, ಸರ್ವ ಸಂಭಾರಗಳನ್ನು ನಾಶ ಮಾಡ್ತಾನೆ, ಎಲ್ಲ ದಿಕ್ಕಿನಲ್ಲಿರ್ತಕ್ಕಂಥ ಯಜ್ಞಶಾಲೆಯನ್ನು ನಾಶ ಮಾಡ್ತಾನೆ. ನಂತರ ಏನು ಮಾಡುವುದಂತ ಗೊತ್ತಾಗೋದಿಲ್ಲ. ದೇವತೆಗಳಿಗೆಲ್ಲ ಭಯಭೀತರಾಗ್ತಾರೆ. ಆ ದಕ್ಷನ ಶಿರಸ್ಸನ್ನು ಕೂಡ ಇದೇ ಕಾಲದಲ್ಲಿ ಆ ಶಿರಸ್ಸನ್ನು ಕತ್ತರಿಸಿ ಬಿಡ್ತಾನೆ. ಇಲ್ಲಿ ನಾವು ಕಥೆಯಲ್ಲಿ ಏನು ಕೇಳಿದ್ದೇವೆ ಅಂದರೆ, ವೀರಭದ್ರ ಬರ್ತಾನೆ ಈಶ್ವರನ ಕೂದಲಿಂದ ಅಂತೆಲ್ಲ ನಾವು ಕೇಳ್ಕೊಂಡು ಬಂದಿದ್ದೇವೆ. ಆದರೆ ಇಲ್ಲಿ ಸ್ಪಷ್ಟವಾಗಿ ಈ ಥರ ಹೇಳಿದ್ದಾರೆ. ಅಲ್ಲಿ ವೀರಭದ್ರ ಬರುವುದಕ್ಕೆ ಅಲ್ಲಿ ಯಾವ ಪುರಾಣದಲ್ಲಿ ಹೇಗಿದೆ ಗೊತ್ತಿಲ್ಲ, ಅದಕ್ಕೆ ಎಲ್ಲ ಆಧಾರ ಇದ್ದಿರಬಹುದು. ಅಥವಾ ಇಲ್ಲಿ ಸ್ಪಷ್ಟವಾಗಿ ಈ ರುದ್ರನೇ ಇಲ್ಲಿ ದಕ್ಷನ ಶಿರವನ್ನು ಕತ್ತರಿಸುವಂಥ ವಿಷಯವು ಇಲ್ಲಿ ಪ್ರಸ್ತುತವಾಗ್ತದೆ. ಇತ್ತಂ ಮಹಾದ್ಭುತಂ ದೃಷ್ಟ್ವಾ ಬ್ರಹ್ಮದೇವಾನುವಾಚಃ ಶೋಕಾರ್ತಃ ಋಷಿಭಿಃ ಸಾರ್ಧಂ ಸ್ತುತಿಂ ಕುರುತ ವೈಶಿವಂ. ಎಲ್ಲ ಸೇರಿ ಋಷಿಭಿಗಳೊಟ್ಟಿಗೆ ಸೇರಿ ಎಲ್ಲರೂ ಕೂಡ ರುದ್ರನನ್ನು ಸ್ತುತಿಸ್ತಾರೆ. ಪ್ರಣಮ್ಯ ದಂಡವದ್ಭೂಮೋ ಭಕ್ತಿನಮ್ರಾತ್ಮ ಮೂರ್ತಯ ತುಭ್ಯಂ ನಮಸ್ವಾರ್ತಿಹರಾಯ ಶಂಭೋ ತ್ರಿಶೂಲಪಾಣೆ ವಿಕೃತಸ್ವರೂಪ ನಮೋಸ್ತು ದೇವೇಶ್ವರ ಶುದ್ಧಭಾವ ಪ್ರಸೀದ ರುದ್ರಾಪ್ಯುತ ಸರ್ವಹೇತು ಎಂಬಿತ್ಯಾದಿ ಹಲವು ಸ್ತೋತ್ರಗಳಿಂದ
ಪ್ರಸೀದ ದೇವೇಶ್ವರ ಎಂಬುದಾಗಿ ಎಲ್ಲ ಹೇಳ್ತಾ ಅವನನ್ನು ಪ್ರಸನ್ನಗೊಳಿಸ್ತಾರೆ, ಹಲವು ರೂಪದಲ್ಲಿ ಸ್ತುತಿಸ್ತಾರೆ. ಆಗ ರುದ್ರ ತನ್ನ ಸಿಟ್ಟನ್ನು ಕಮ್ಮಿ ಮಾಡಿಕೊಳ್ಳುತ್ತಾನೆ. ಅಂಥ ಸಂದರ್ಭದಲ್ಲಿ ದಕ್ಷ ಸ್ವಸ್ಥೋ ಭವತ್ವೇಷ ಮೇಷಶೀರ್ಷೋ ಯುತಸ್ತ್ವಿಹ, ಆ ಮೇಷದ ಶೀರ್ಷವನ್ನು ದಕ್ಷನಿಗೆ ತಲೆಯ ಮೇಲೆ ಇಟ್ಟು ಸ್ವಸ್ಥನಾಗುವಂತ ಆಶೀರ್ವದಿಸ್ತಾನೆ. ಆಗ ಒಂದು ಮಾತು ಹೇಳ್ತಾನೆ ಈಶ್ವರ, ಅಹಮ್ಮ ಸರ್ವದೇವಾನಾಂ ಪತಿರಾಬ್ಧ್ಯ ಸನಾತನಃ ಭವಂತೋ ಪರಭಾವೇನ ಪಶವೋ ಮೇ ವ್ಯವಸ್ಥಿತಃ ಅತಃ ಪಶುಪತಿರ್ನಾಮ ಮಮ ಲೋಕೆ ಭವಿಷ್ಯತಿ. ಪಶುಪತಿ ಅಂತ ಯಾಕೆ ಹೆಸರು ಬಂತು ಅಂತ ಇಲ್ಲಿ ಹೇಳ್ತಾನೆ. ಎಲ್ಲ ದೇವತೆಗಳ ಆದ್ಯಪತಿ ನಾನು, ಸನಾತನನು ಆಗಿದ್ದೇನೆ. ಎಲ್ಲ ಪಶುಗಳು ಕೂಡ ನನ್ನಲ್ಲೇ ಇರುವಂಥವರು. ಸೃಷ್ಟಿಕಾಲದಲ್ಲಿ ಅಂತ್ಯಕಾಲದಲ್ಲಿ ನನ್ನಲ್ಲೇ ಸೇರ್ತಾರೆ, ಸೃಷ್ಟಿಕಾಲದಲ್ಲಿ ಪುನಃ ಸೃಷ್ಟಿಯಾಗ್ತಾರೆ. ಹಾಗಾಗಿ ನನಗೆ ಪಶುಪತಿರ್ನಾಮ ಮಮ ಲೋಕೆ ಭವಿಷ್ಯತಿ, ನಾನು ಹಾಗಾಗಿ ಪಶುಪತಿಯಾಗಿದ್ದೇನೆ ಅಂತ ಹೇಳ್ತಾರೆ. ಆಗ ಈಶ್ವರನನ್ನು ಸಂತೃಪ್ತಿಗೊಳಿಸ್ತಾರೆ. ಆಗ ಹಿಂದಿನ ಸಂಕಲ್ಪದಂತೆ ಪುನಃ ಗೌರಿಯನ್ನು ಸೃಷ್ಟಿ ಮಾಡಿ ಗೌರಿಂ ಪ್ರಯಚ್ಛ ರುದ್ರಾಯ ಪೂರ್ವಮೇವ ಉಪಪಾದಿತಾಂ, ಹಿಂದೆ ಹೇಳಿರ್ತಕ್ಕಂಥ ಗೌರಿಯನ್ನು ಪುನಃ ರುದ್ರನಿಗೆ ಕೊಟ್ಟು ಅಲ್ಲಿ ಕಲ್ಯಾಣೋತ್ಸವವನ್ನು ಮಾಡ್ತಾನೆ. ನಂತರ ಬಾಕಿ ಉಳಿದಿರತಕ್ಕಂತಹ ಯಜ್ಞವನ್ನು ಸಮಾಪನೆಗೊಳಿಸ್ತಾರೆ. ರುದ್ರೇಣ ಸಹಿತ ಸರ್ವೇ ಪ್ರಾರಬ್ಧಂಚ ಸಮಾಪಯಂ ಯಜ್ಞಾಂತೆ ಪ್ರಾರ್ಥಯನ್ ರುದ್ರಂ ಸರ್ವೇ ಬ್ರಹ್ಮಾದಯಸ್ಸುರಾಹ. ಯಜ್ಞದ ಅಂತ್ಯದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಈಶ್ವರನ ಕುರಿತು. ಯತ್ರೋತ್ಥಿತ ಸ್ವಿಹಸ್ವಾಮಿನ್ ಲಿಂಗರೂಪಿ ಸದಾವಸ ಲೋಕಾನಾಮಿಷ್ಟದೋ ನಿತ್ಯಮಸ್ಮಾಕಂಚ ಸದಾಭವ, ನೀನು ಇಲ್ಲಿ ಲಿಂಗರೂಪಿಯಾಗಿ ಸದಾ ವಾಸ ಇರಬೇಕು ಅಂತ ಎಲ್ಲರೂ ಅವನನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ಅದಕ್ಕೆ ಈಶ್ವರ ಒಪ್ಪುತ್ತಾನೆ. ಬಹುವರ್ಷಂ ಜಲೇ ಮಗ್ನಃ ಕಲಶಾದುತ್ಥಿತೋ ಯತಃ ತಸ್ಮಾತ್ ಕುಂಭೇಶ್ವರಾಭಿಕ್ಯೋ ಜಲಲಿಂಗೇ ವಸಾಮ್ಯಹಂ. ಬಹುವರ್ಷದಿಂದ ನೀರಲ್ಲೇ ಇದ್ದದ್ರಿಂದ, ನಾನು ಕಲಶದಿಂದ ಕುಂಭದಿಂದ ಹೊರಗೆ ಬಂದದ್ರಿಂದ ನಾನಿಲ್ಲಿ ಕುಂಭೇಶ್ವರ ಎಂಬ ಹೆಸರಿನಿಂದ ಜಲಲಿಂಗಸ್ಥನಾಗಿ ನಾನು ಇಲ್ಲೇ ಇರುತ್ತೇನೆ. ಏತತ್ ಕುಂಡಂಚ ಭವತು ಮನ್ನಾಮ ತೀರ್ಥಮುತ್ತಮಂ, ಈ ಕುಂಡವು ನನ್ನ ಹೆಸರಿನ ತೀರ್ಥವಾಗಿ ಇರಲಿ, ನನ್ನ ಹೆಸರಿನ ತೀರ್ಥದಿಂದ ಕೂಡಿರಲಿ ಅಂತ ಹೇಳ್ತಾರೆ. ಅದು ಸಂಕ್ರಾಂತೌಚ ವ್ಯತೀಪಾತೆ ಅಯನೇ ಚೋತ್ತರೇ ಸದಾ ತಿಲಪಿಷ್ಟ ಕೃತಸ್ನಾನ ಕುಂಡೇಸ್ಮಿನ್ ಮಮ ಸನ್ನಿಧೌ ಸಂಪೂಜ್ಯ ತಿಲ ಸಮ್ಮಿಶ್ರೈ ಅಕ್ಷತೈ ಜಲಲಿಂಗಕಂ ಅಂತ ಈ ಜಲಲಿಂಗವನ್ನು ಯಾರು ಪೂಜಿಸ್ತಾರೆ ವಿಶೇಷದಲ್ಲಿ ಆ ಪರ್ವಕಾಲದಲ್ಲಿ ಸಂಕ್ರಾಂತಿ ವ್ಯತಿಪಾತ ಉತ್ತರಾಯಣ ಪುಣ್ಯಕಾಲಾದಿಗಳಲ್ಲಿ ಯಾರು ಪೂಜಿಸ್ತಾರೆ ಅವರಿಗೆ ವಿಶೇಷವಾಗಿ ಅನುಗ್ರಹ ಕೊಡ್ತೇನೆ ಅಂತ ಹೇಳ್ತಾರೆ. ಇಲ್ಲಿ ತಿಲದಾನಂ ಶಾಂತಿಕರಂ ಮಹಾಪಾತಕನಾಶನಂ ತಿಲಪೂಜಾ ಚ ಮೇ ದೇವ ಅತ್ಯಂತ ಪ್ರೀತಿದಾಯಿನಿ. ಇಲ್ಲಿ ತಿಲದಾನವನ್ನು ಕೊಟ್ಟರೆ ಅದಕ್ಕೆ 100 ಪಟ್ಟು ಫಲ ಇದೆ ಅಂತ ಹೇಳ್ತಾರೆ. ಇದಂ ಕುಂಡೋಧೃತಂ ಭಸ್ಮ ಏವಾ ಧರತಿ ಮಾನವಃ, ಈ ಕುಂಡೋಧೃತವಾದಂಥ ಭಸ್ಮವನ್ನು ಯಾರು ಧರಿಸ್ತಾರೆ ಅವರಿಗೆ ದಿನೇ ದಿನೇ ಕೃತಂ ಪಾಪಂ ಲಯಂ ಯಾತಿನ ಸಂಶಯ, ದಿನೇ ದಿನೇ ಅವರ ಪಾಪಗಳು ನಾಶವಾಗ್ತದೆ ಅಂತ ಈ ಅದರದ ವಿಶೇಷಗಳು, ಆ ತೀರ್ಥದ ವಿಶೇಷಗಳನ್ನೆಲ್ಲ ಅಲ್ಲಿ ಹೇಳ್ತಾ ಹೋಗ್ತಾರೆ. ಇದು ಕುಂಭೇಶ್ವರ ಮಹಾಕ್ಷೇತ್ರ ಅಂತ ಇದರದ್ದು ಹೆಸರು ಇಲ್ಲಿ ನಮಗೆ ಉಲ್ಲೇಖ ಆಗ್ತದೆ. ಕುಂಭೇಶ್ವರೇ ಮಹಾಕ್ಷೇತ್ರೇ ದತ್ತಂ ಕಿಂಚಿದಪಿ ದ್ವಿಜಾಹ ತದನಂತಾಯತೆ ನಿತ್ಯಂ ವರ್ಧತೆ ಪ್ರತಿಭಾಸರಂ. ಸ್ವಲ್ಪ ಕೊಟ್ಟರೂ ಕೂಡ ಈ ಕುಂಭೇಶ್ವರ ಎನ್ನುವಂಥ ಮಹಾಕ್ಷೇತ್ರದಲ್ಲಿ ಅನಂತವಾಗ್ತದೆ ಅಂತ ವಿಶೇಷವಾಗಿ ಹೇಳಿದ್ದಾರೆ. ಇದಂ ಪುಣ್ಯಮಾಖ್ಯಾನಂ ಶೃಣೋತಿ ಶ್ರದ್ಧಯಾ ನರಃ ಸರ್ವಪಾಪ ವಿಶುದ್ಧಾತ್ಮೆ ಅಂತೆ ಕೈಲಾಸಮಾಗಮತು ಇತ್ಯಾದಿ ಮಹಾಪುರಾಣೆ ಸ್ಕಂದೆ ಸನತ್ಕುಮಾರ ಸಂಹಿತಾಯಾಂ ಸಹ್ಯಾದ್ರಿಖಂಡೇ ಷಣ್ಣವತಿರಧ್ಯಾಯ ಅಂತ ಅಂತ್ಯಾದ್ರಿಖಂಡದಲ್ಲಿ ಕುಂಭಕಾಶಿಯ ವಿಷಯದಲ್ಲಿ ಹೇಳುವಂಥ ವಿಷಯ. ಹಾಗೆ ಇದು ಕುಂಭೇಶ್ವರ ಅಂತ ಇವನ ಹೆಸರು. ಕಾಶಿ ಎಂಬ ಹೆಸರು ಯಾಕೆ ಬಂತು ಇದರಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವುದಿಲ್ಲ. ಆದರೆ ಕುಂಭಕಾಶಿ ಉತ್ಪತ್ತಿ ಅಂಥೇಳಿಯೇ ಅದರ ಆರಂಭದಲ್ಲಿ ಬರ್ಕೊಂಡು ಇದನ್ನು ಮುಂದಕ್ಕೆ ಹೇಳ್ತಾ ಹೋಗ್ತಾರೆ. ಮತ್ತು ಇಲ್ಲಿ ಇನ್ನೊಂದು ವಿಷಯ ಇಲ್ಲಿ ಈಗ ಸ್ವಲ್ಪ ಇದು ಸೂಚ್ಯವಾಗಿ ಹೇಳಿರಬಹುದು. ತಸ್ಮಾತ್ ಕುಂಭೇಶ್ವರಾಭಿಕ್ಯೋ ಜಲಲಿಂಗೇ ವಸಾಮ್ಯಹಂ ಏತತ್ ಕುಂಡಂಚ ಭವತು ಮನ್ನಾಂನ ತೀರ್ಥಮುತ್ತಮಂ, ನನ್ನ ಹೆಸರಿನ ತೀರ್ಥವಾಗಿ ಇದು ಪ್ರಸಿದ್ಧಿಯನ್ನು ಹೊಂದಲಿ ಅಂತ ಕುಂಭಕಾಶಿ ಎಂಬ ಹೆಸರು ಇದರಿಂದ ಬಂದಿರಬಹುದು ಅಂತ ನಾವು ಊಹಿಸಬಹುದು. ಹಾಗಾಗಿ ಇದು ಕುಂಭೇಶ್ವರನಿಂದ ಕುಂಭಕಾಶಿ, ಕಾಶಿ ಸಮವಾದಂಥ ಕ್ಷೇತ್ರ ಇದಾದ್ದರಿಂದ ಕಾಶಿಯಲ್ಲೂ ಹೀಗೆ 1 ದಾನ ಕೊಟ್ಟರೆ 10 ಫಲ ಅಂತೆಲ್ಲ ಹೇಳಿದ್ರಿಂದ ಈ ಪೈತೃಕ ಕರ್ಮಕ್ಕೆ ವಿಶೇಷ ಫಲ ಅಂತ ಹೇಳಿದ್ದಾರೆ ಕುಂಭಕಾಶಿಯಲ್ಲಿ. ಅದನ್ನೆಲ್ಲ ಈ ಸಹ್ಯಾದ್ರಿ ಖಂಡದಲ್ಲಿ ಈ ವಿಷಯಗಳೆಲ್ಲ ಬರ್ತದೆ. ಆ ಭಸ್ಮವನ್ನು ಧರಿಸಿದರೆ ವಿಶೇಷ ಅಂತ ಬರ್ತದೆ. ಆದರೆ ನಮಸ್ಕಾರ.